ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಆ ಟೈಮ್ ಟೇಬಲ್ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ದಿನ ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ JEE ಪರೀಕ್ಷೆಯ ಮೊದಲ ಸೆಷನ್ನು ಕೂಡ ಪ್ರಾರಂಭ ಆಗ್ತಾ ಇದೆ. 16ನೇ ತಾರೀಕು 4ನೇ ತಿಂಗಳು 2022ರಿಂದ ದಿನಾಂಕ 21/4/2022 ನಡೆಸೋದಕ್ಕೆ ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ. ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2022ರ ವೇಳಾಪಟ್ಟಿಯನ್ನು ದಿನಾಂಕ 16/4/2022ರಿಂದ 6/5/2022 ನಡೆಸುವಂತೆ PU ಬೋರ್ಡ್ ನಿರ್ಧಾರವನ್ನು ಮಾಡಿತ್ತು. ಆದರೆ ಈಗ ಒಂದು ಹೊಸ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ JEE ಪರೀಕ್ಷೆಗಳು ಹಾಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ದಿನಾಂಕಗಳು ಒಟ್ಟಿಗೆ ಬಂದಿರೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದ್ವಿತೀಯ PUC ಪರೀಕ್ಷೆಯನ್ನು ಪರಿಷ್ಕರಿಸಿದ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಹಾಗೆಯೇ ವಿದ್ಯಾರ್ಥಿಗಳು ಪೋಷಕರುಗಳಿಂದ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ 5ನೇ ತಾರೀಕು 3ನೇ ತಿಂಗಳು 2022ರ ಸಂಜೆ 5 ಗಂಟೆಯವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಆ ದಿನ ಎಕ್ಸಾಮ್ಸ್ ಇನ್ನು ಪೋಸ್ಟ್ಪೋನ್ ಮಾಡಬೇಕಾ JEE ಏನು ಎತ್ತ ಅನ್ನೋದಕ್ಕೆ ಪೋಷಕರು ಕೂಡ ಆ ಒಂದು ಎಕ್ಸಾಮ್ ಸಲುವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಸದರಿ ಆಕ್ಷೇಪಣೆಗಳನ್ನು ಈಗ ನೀವು ನೋಡ್ತಾ ಇರ್ಬೋದು. ಅದರಲ್ಲಿ ನೀವು ಹೋಗಿ ಆ ಇಮೇಲ್ಗೆ ನೀವು ಕಳಿಸ್ಬೇಕಾಗುತ್ತೆ. ಇನ್ನು ಮುಂದುವರೆದಂತೆ ಯಾವ ದಿನ ಪರೀಕ್ಷೆಗಳಿದೆ ಅನ್ನೋದನ್ನು ನೋಡೋದಾದರೆ 22ನೇ ತಾರೀಕು 4ನೇ ತಿಂಗಳು 2022 ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಇರುವಂಥದ್ದು. ಇಲ್ಲಿ ಸಮಯವನ್ನು ನೋಡೋದಾದರೆ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30ರವರೆಗೆ ಎಕ್ಸಾಮ್ ನಡೆಯುತ್ತೆ ವಿದ್ಯಾರ್ಥಿ ಮಿತ್ರರೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ನು 23ನೇ ತಾರೀಕು 4ನೇ ತಿಂಗಳು 2022 ಶನಿವಾರ ಹಿಂದಿ ಇದೆ. 24ನೇ ತಾರೀಕು ಭಾನುವಾರ ರಜೆ ಇರುತ್ತೆ. 25ನೇ ತಾರೀಕು 4ನೇ ತಿಂಗಳು 2022 ಸೋಮವಾರ ಅರ್ಥಶಾಸ್ತ್ರ ಇರುವಂಥದ್ದು. ಮಂಗಳವಾರ 26ನೇ ತಾರೀಕು 4ನೇ ತಿಂಗಳು ಹಿಂದೂಸ್ತಾನಿ ಸಂಗೀತ, ಮನಃಶಾಸ್ತ್ರ, ರಸಾಯನಶಾಸ್ತ್ರ ಇರುವಂಥದ್ದು. 27ನೇ ತಾರೀಕು 4ನೇ ತಿಂಗಳು ಬುಧವಾರ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್. ಇನ್ನು 28ನೇ ತಾರೀಕು ಗುರುವಾರ ಕನ್ನಡ, ಅರೇಬಿಕ್ ಇರುವಂಥದ್ದು. 30ನೇ ತಾರೀಕು ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ. 1ನೇ ತಾರೀಕು ಭಾನುವಾರ ರಜೆ ಇರುತ್ತೆ. 2ನೇ ತಾರೀಕು ಭೂಗೋಳಶಾಸ್ತ್ರ, ಜೀವಶಾಸ್ತ್ರ. ಹಾಗೆಯೇ 4ನೇ ತಾರೀಕು ಇಂಗ್ಲೀಷ್ ಇರುತ್ತೆ. 5ನೇ ತಾರೀಕು ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುತ್ತೆ. 6ನೇ ತಾರೀಕು ಗಣಿತಶಾಸ್ತ್ರ, ಶಿಕ್ಷಣಶಾಸ್ತ್ರ, ಮೂಲಗಣಿತ ಇರುತ್ತೆ. ಇನ್ನು 7ನೇ ತಾರೀಕು 5ನೇ ತಿಂಗಳು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ಇರುತ್ತೆ. 8ನೇ ತಾರೀಕು ಭಾನುವಾರ ರಜೆ ಇರುತ್ತೆ. 9ನೇ ತಾರೀಕು ಇತಿಹಾಸ ಮತ್ತು ಭೌತಶಾಸ್ತ್ರ ಇರುತ್ತೆ, ಅಂದರೆ ಸೋಮವಾರ. 10ನೇ ತಾರೀಕು ಮಂಗಳವಾರ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ. 11ನೇ ತಾರೀಕು 5ನೇ ತಿಂಗಳು 2022 ಬುಧವಾರ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇನ್ನೂ ಏನಾದರೂ ಕೂಡ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕಾ ಅಥವಾ ಬೇಡವಾ ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅದೇ ದಿನ ಎಕ್ಸಾಮ್ ನಡಿಬೇಕು ಅಂತಂದರೆ ನೀವು ಯಾವ ದಿನ ಎಕ್ಸಾಮ್ ಪರೀಕ್ಷೆನ ಬರೀತಾ ಇದ್ದೀರಾ ಅದೇ ದಿನ ನಡಿಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಅದೇ ದಿನ ನಡೀಲಿ ಅಂತ ಕಮೆಂಟ್ ಮಾಡಿ. ನೀವು ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಆಲ್ ದ ಬೆಸ್ಟ್ ಅಂತ ಎಲ್ಲರಿಗೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.